ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ತುಂಬೆ ಗಿಡನ ತುಂಬೆ ಗಿಡ ಅಂದರೆ ಏನು ತಿಳ್ಕೊಂಡಿರ್ತೀವಿ ನಾವು, ಗಣೇಶನಿಗೆ ಅಂದರೆ ಸಂಕಷ್ಟಹರ ಚತುರ್ಥಿಯಲ್ಲಿ ತುಂಬೆ ಹೂವನ್ನು ಅರ್ಪಿಸ್ಬಿಟ್ಟು ಪೂಜೆಯನ್ನು ಮಾಡಿದರೆ ಅದರಿಂದ ಒಂದು ಉತ್ತಮವಾದಂತಹ ಫಲ ಸಿಗುತ್ತದೆ. ಗಣೇಶನಿಗೆ ಪ್ರಿಯ ಆಗಿರುವಂತಹ ಹೂವು ಅಂತ ಹೇಳ್ತೀವಿ. ಇನ್ನು ಎರಡನೆಯದಾಗಿ ಶಿವನಿಗೂ ಸಹ ತುಂಬಾ ಪ್ರಿಯ ಆಗಿರುವಂತಹ ಹೂವು. ಶಿವನಿಗೂ ಅಷ್ಟೇ ತುಂಬೆ ಹೂವನ್ನು ಅರ್ಪಿಸಿ ಪೂಜೆ ಮಾಡಿದರೆ ನಮ್ಮ ಇಷ್ಟಾರ್ಥಗಳೆಲ್ಲನೂ ಸಹ ನೆರವೇರ್ತವೆ. ಆ ಒಂದು ಶಿವನ ಆಶೀರ್ವಾದ ನಮಗೆ ಸಿಗುತ್ತದೆ. ನಮಗೆ ಒಂದು ಏನಾದರೂ ಮೃತ್ಯು ಭಯ, ಆ ಥರ ಏನಾದರೂ ಭಯ ಅನ್ನುವಂಥದ್ದು ಕಾಡ್ತಾ ಇದ್ದರೆ ನಾವು ತುಂಬೆ ಹೂವನ್ನು ಅರ್ಪಿಸಿ ಪೂಜೆ ಮಾಡಿದರೆ ಆ ಒಂದು ಭಯದಿಂದ ಹೊರ ಬರ್ಬೋದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ನಾವು ತುಂಬೆ ಒಂದು ಹೂವನ್ನು ನಾವು ಅರ್ಪಿಸ್ಬಿಟ್ಟು ಪೂಜೆಯನ್ನು ಮಾಡ್ತೀವಲ್ವಾ, ಅದೇ ರೀತಿ ಗಿಡದಿಂದಲೂ ಸಹ ನಾವು ಮನೆ ಮದ್ದಾಗಿ ನಾವು ಈ ಒಂದು ತುಂಬೆ ಗಿಡವನ್ನು ಉಪಯೋಗಿಸ್ಕೊಳ್ಬೋದು. ತುಂಬಾ ಒಂದು ಉಪಯೋಗ ಇದೆ ಈ ಒಂದು ತುಂಬೆ ಗಿಡ. ಆ ಒಂದು ಉಪಯೋಗ ತಿಳಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ ಸ್ನೇಹಿತರೆ. ಹೌದು, ಈ ಒಂದು ತುಂಬೆ ಗಿಡದಿಂದ ನಾವು ಎಷ್ಟೋ ಒಂದು ಇದಕ್ಕೆ ನಾವು ಮನೆ ಮದ್ದಾಗಿ ಉಪಯೋಗಿಸ್ಕೋಬೋದು. ಅದರಲ್ಲಿ ನೋಡೋಣ ಒಂದೊಂದಾಗಿ ಯಾವ್ದ್ಯಾವ್ದಕ್ಕೆ ಮನೆ ಮದ್ದಾಗಿ ಬಳಸ್ಬೋದು ಅಂದರೆ, ನಾವು ಈ ಒಂದು ತುಂಬೆ ಗಿಡ ಅನ್ನುವಂಥದ್ದು ಒಂದು ಬಾಯಾರಿಕೆ ಆಗಲಲ್ಲ, ಪದೇ ಪದೇ ಒಬ್ಬೊಬ್ಬರಿಗೆ ಬಾಯಿ ಒಣಗ್ತಾ ಇರುತ್ತೆ ನೋಡಿ, ಅಂಥವ್ರಿಗೆ ಒಂದು ಅರ್ಧ ಚಮಚದಷ್ಟು ಒಂದು ತುಂಬೆ ರಸವನ್ನು ತೊಗೊಂಡು, ಅಂದರೆ ಎಲೆನ ತೊಗೊಂಡು ಬಂದು ತೊಳೆದ್ಬಿಟ್ಟು ಚೆನ್ನಾಗಿ ಅದನ್ನು ಜಜ್ಜಿ ಅದರಿಂದ ಬರುವಂಥ ರಸ, ಆ ಒಂದು ರಸಕ್ಕೆ ಅರ್ಧ ಚಮಚ ನಿಂಬೆ ರಸವನ್ನು ಬೆರೆಸಿ ಸೇವನೆ ಮಾಡ್ತಾ ಇದ್ದರೆ ಆ ಒಂದು ಪದೇ ಪದೇ ಆಗುವಂಥ ಬಾಯಾರಿಕೆ ಅನ್ನುವಂಥದ್ದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ತುಂಬಾ ಉಪಯೋಗ ಇದೆ ಈ ಒಂದು ತುಂಬೆ ಗಿಡ. ಒಂದು ಆಯುರ್ವೇದಿಕವಾಗಿ ಮನೆ ಮದ್ದಾಗಿ ತುಂಬಾ ಉಪಯೋಗಿಸ್ಕೋಬಹುದು. ಇನ್ನು ಕಣ್ಣು ಉರಿ ಅಥವಾ ಪದೇ ಪದೇ ಕಣ್ಣು ಉರಿತಾ ಇರ್ತದೆ, ಕಣ್ಣಿನಲ್ಲೆಲ್ಲ ನೀರು ತುಂಬಿಕೊಳ್ತಾ ಇರ್ತದೆ, ಕಣ್ಣು ಕೆಂಪಾಗಿರುತ್ತೆ, ಆಮೇಲೆ ಕಣ್ಣಿನ ಸುತ್ತ ಒಂದು ಡಾರ್ಕ್ ಸರ್ಕಲ್ಸ್ಗಳಂಥವು ಆಗಿರ್ತವೆ ನೋಡಿ, ಅಂಥದನ್ನ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ತುಂಬೆ ಎಲೆಯ ಒಂದು ರಸವನ್ನು ತೊಗೊಂಡು ಬಂದು ಆ ಕಣ್ಣಿನ ಸುತ್ತ ಹಚ್ಚುವುದರಿಂದ ಡಾರ್ಕ್ ಸರ್ಕಲ್ಸ್ ಅನ್ನುವಂಥದ್ದು ಕಡಿಮೆ ಆಗುತ್ತದೆ. ಮತ್ತು ಈ ರಸವನ್ನು ನಾವು ನೀರಿನಲ್ಲಿ ಹಾಕಿ ಮುಖ ತೊಳೆಯಬೇಕು. ಇದರಿಂದನೂ ಅಷ್ಟೇ ಒಂದು ಮುಖದ ಕಾಂತಿ ಹೆಚ್ಚಾಗುತ್ತದೆ, ಕಣ್ಣಿನ ಸಮಸ್ಯೆನೂ ಸಹ ನಿವಾರಣೆ ಆಗುತ್ತದೆ. ಏನಾದರೂ ಚರ್ಮದ ಸಂಬಂಧಪಟ್ಟವಂಥವು ಏನಾದರೂ ಸ್ಕಿನ್ ಅಲರ್ಜಿ ಈ ಥರ ಇದ್ರೂ ಸಹ ಒಂದು ಕಡಿಮೆ ಆಗುತ್ತದೆ ಇದನ್ನು ನೀರಿಗೆ ಬೆರೆಸಿ ಮುಖ ತೊಳೆಯೋದರಿಂದ. ಇನ್ನು ಅಲರ್ಜಿ, ತುರಿಕೆ ಅಂತ ಈ ಥರ ಇರುವಂತಹ ಒಂದು ಇರುತ್ತೆ ನೋಡ್ರಿ, ಪದೇ ಪದೇ ಅಲರ್ಜಿ ಆಗ್ತಾ ಇರುತ್ತದಲ್ಲ, ಅಂಥವ್ರಿಗೆ ಏನು ಮಾಡಬೇಕು ಅಂದರೆ ಈ ರಸವನ್ನು ನಾವು ಹಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟುಬಿಟ್ಟು ತೊಳೆದ್ರೆ ಅದು ಕಡಿಮೆ ಆಗುತ್ತೆ. ಆಮೇಲೆ ತುಂಬೆ ಎಲೆಯನ್ನು ಒಂದು ಬೇವಿನ ಎಲೆಯ ಜೊತೆಗೆ ಒಂದು ಕುದಿಸ್ಬಿಟ್ಟು ಆ ನೀರನ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ನಾವು ಸ್ನಾನ ಮಾಡುವಂಥ ನೀರಿಗೆ ಮಿಕ್ಸ್ ಮಾಡಿ ಸ್ನಾನ ಮಾಡುವುದರಿಂದಲೂ ಅಷ್ಟೇ ಅದು ಪದೇ ಪದೇ ಆಗುವಂಥ ಅಲರ್ಜಿ, ಗಂದೆ ಥರ ಆಗ್ತಾ ಇರ್ತದೆ ನೋಡಿ, ಅದು ಕಡಿಮೆ ಆಗುತ್ತೆ. ಇನ್ನು ನಮ್ಮ ಹೆಣ್ಮಕ್ಳಿಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂದರೆ, ನಮ್ಮ ಒಂದು ಪೀರಿಯಡ್ಸ್ ಟೈಮಲ್ಲಿ ಆಗುವಂತಹ ಅತಿಯಾದ ಸ್ರಾವ, ಒಬ್ಬೊಬ್ಬರಿಗೆ ಒಂದು ಅತಿಯಾಗಿರುವಂಥ ಜಾಸ್ತಿ ಒಂದು ರಕ್ತಸ್ರಾವ ಅನ್ನುವಂಥದ್ದು ಆಗ್ತಾ ಇರುತ್ತೆ. ಅಂಥವರು ತುಂಬೆ ಎಲೆಯನ್ನು ಒಂದು ಜಜ್ಜಿಬಿಟ್ಟು ಅದಕ್ಕೆ ಒಂದು ಅರ್ಧ ನಿಂಬೆ ರಸವನ್ನು ಸೇರಿಸಿ ನಾವು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡುವುದರಿಂದಲೂ ಅಷ್ಟೇ ಅತಿಯಾಗಿ ಆಗುವಂಥ ಬ್ಲೀಡಿಂಗ್ ಅನ್ನುವಂಥದ್ದು ಕಡಿಮೆ ಆಗುತ್ತದೆ. ಇನ್ನು ತುಂಬೆ ಗಿಡದ ಎಲೆಗಳನ್ನು ನಾವು ಒಣಗಿಸ್ಬಿಟ್ಟು ಪುಡಿ ಮಾಡಿ ತಿಂಗಳಲ್ಲಿ 2ರಿಂದ 3 ಸಾರಿ 1 ಲೋಟ ನೀರಿಗೆ ಈ ಒಂದು ಚಮಚ ಪುಡಿಯನ್ನು ಸೇರಿಸಿ ಕುಡಿದರೆ ರಕ್ತ ಶುದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಹೌದು, ರಕ್ತ ಒಬ್ಬೊಬ್ಬರಿಗೆ ಕೆಡ್ತಾ ಇರುತ್ತೆ, ಆ ರೀತಿ ಇದ್ದಂಥವ್ರು ಅಷ್ಟೇ ಚೆನ್ನಾಗಿರೋಂಥವ್ರು ಸಹ ಕುಡಿದ್ರೆ ನಮ್ಮ ಒಂದು ರಕ್ತವನ್ನು ಶುದ್ಧಿ ಮಾಡುವಂಥ ಗುಣ ಇದರಲ್ಲಿದೆ. ಜೀರ್ಣಕ್ರಿಯೆಗೆ, ಆಮೇಲೆ ಅತಿಯಾಗಿ ಇದನ್ನು ಆ್ಯಸಿಡಿಟಿ, ಉಳಿತೇಗು, ಹೊಟ್ಟೆ ಉಬ್ಬರ ಈ ರೀತಿ ಎಲ್ಲ ಬರ್ತಾ ಇರುತ್ತೆ ನೋಡಿ, ಆ ಥರ ಇರುವಂಥವರು ಒಂದು 10-15 ಎಲೆಯನ್ನು 1 ಲೋಟ ನೀರಿಗೆ ಹಾಕಿಬಿಟ್ಟು ಅರ್ಧ ಲೋಟ ನೀರು ಬರುವ ತನಕ ಅದನ್ನು ಕುದಿಸ್ಬಿಟ್ಟು ಅದಕ್ಕೆ ಒಂದು ಚಿಟಿಕೆ ಉಪ್ಪನ್ನು ಹಾಕಿ ಏನೇ ಸಮಸ್ಯೆ ಇದ್ರೂ ಸಹ ಅದು ನಿವಾರಣೆ ಆಗ್ತಾ ಬರುತ್ತದೆ. ನಾವು ಆಗಾಗ ಕುಡಿತಾ ಇದ್ದರೆ ಇದನ್ನು ಒಂದು ನೀರಿಗೆ ಹಾಕಿಬಿಟ್ಟು ಕುದಿಸಿ ತುಂಬಾ ಒಳ್ಳೆಯದು. ನಮ್ಗೆ ಎಂಥದೇ ಗ್ಯಾಸ್ಟ್ರಿಕ್ ಸಮಸ್ಯೆ ಪದೇ ಪದೇ ಆಗ್ತಾ ಇದ್ರೂ ಸಹ ಅದು ನಿವಾರಣೆ ಆಗುತ್ತದೆ. ಒಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲ ಇದನ್ನು ಬಳಸುವುದರಿಂದ. ಒಂದು ಆಯುರ್ವೇದಿಕವಾಗಿ ಬಳಸಿದರೆ ಏನು ತೊಂದರೆ ಇಲ್ಲ. ಒಂದು 5-6 ಎಲೆ 10 ಎಲೆ ನಾವು ಒಂದು 5-6 ಎಲೆ ಪ್ರತಿನಿತ್ಯ ಉಪಯೋಗಿಸೋದ್ರಿಂದ ನಮ್ಮ ಒಂದು ನಮ್ಮ ಏನೇ ಒಂದು ತೊಂದರೆ ಇದ್ದರೂ ಅದು ರಾಮಬಾಣವಾಗಿ ಕೆಲಸ ಮಾಡುತ್ತದೆ. ಪೂಜೆಗೂ ಅಷ್ಟೇ ತುಂಬಾ ಒಳ್ಳೆಯದು. ಹಾಗಾಗಿಬಿಟ್ಟು ಎಲ್ಲರೂ ಸಹ ನಿಮ್ಮ ಮನೆ ಹತ್ರನ ಬೆಳೆಸ್ಕೊಳ್ಳಿ. ಪೂಜೆಗೂ ನಾವು ಸಮರ್ಪಣೆ ಮಾಡಿದಾಗ ಆಗುತ್ತೆ ಹೂವನ್ನು, ನಮ್ಮ ಒಂದು ಹೆಲ್ತಿಗೂ ಸಹ ನಾವು ಅದನ್ನು ಒಂದು ಬಳಸ್ದಂಗೆ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ನನಗೆ ತಿಳಿದಿರುವ ಮಾಹಿತಿನ ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ,
ಮತ್ತು ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್‌ನ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇದೇ ರೀತಿಯಾಗಿರುವಂತಹ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ.